ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬ್ರೇಕ್ಫಾಸ್ಟು ಲಂಚ್ಗೆ ಏನೇನು ಪ್ರಿಪೇರ್ ಮಾಡಿದೆ ಗೊತ್ತಾ? ರಸಮು ರೈಸು ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ, ಮತ್ತು ಕೋಸಂಬರಿ, ಅದಕ್ಕೆ ಸೌತೆಕಾಯಿ, ಗಡ್ಡೆಕೋಸು, ರ್ಯಾಡಿಶು, ಸ್ವಲ್ಪ ಕಾಯಿ ತುರಿ ಇದಿಷ್ಟು ಹಾಕ್ಬಿಟ್ಟು ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ತಿಂಡಿಗೆ ಪೆಸರೊಟ್ಟು ಮಾಡ್ಕೊಂಡಿದ್ದೆ. ಇದಿಷ್ಟು ಇವತ್ತಿನ ಮೆನು ಆಗಿತ್ತು. ಲೈಕ್ ಮೆನು ಅಂತಲೇ ಹೇಳ್ಬೋದು. ನಾನು ಇಷ್ಟು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ತುಂಬಾ ಸುಸ್ತಾಗುತ್ತೆ. ಪೆಸರೊಟ್ಟಿಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಅರ್ಧ ರಾತ್ರಿನೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಮತ್ತು ಅಮಟೆಕಾಯಿ ಸಿಕ್ಕಿತ್ತು. ಅಮಟೆಕಾಯಿನ ಚೆನ್ನಾಗಿ ತೊಳೆದು ಒಣಗಿಸಿ ಉಪ್ಪು ಹಾಕಿ ಒಂದು 4 ದಿವಸ ಇಡಬೇಕು. ಆವಾಗ ಅಮಟೆಕಾಯಿ ಒಳಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿತೆ ಮತ್ತು ಬೇಗ ಹಾಳಾಗೋದಿಲ್ಲ. ಅದಕ್ಕೆ ಧನಿಯಾ, ಜೀರಿಗೆ, ಸಾಸಿವೆ ಇದಿಷ್ಟು ಹುರ್ಕೋತಾ ಇದ್ದೆ. ಅಳತೆ ಪ್ರಕಾರ ಏನು ಹುರ್ಕೊಂಡಿಲ್ಲ, ಒಂದು ಐಡಿಯಾ ಮೇಲೆ ಹುರ್ಕೊಂಡೆ. 2 kg ಕಾಯಿ ತೊಮಟೆಕಾಯಿ, ಅದಕ್ಕೆ ಬಿಸಿ ಇದ್ದಾಗೆ ಅರಿಶಿನ ಹಾಕ್ಕೊಂಡೆ. ಮತ್ತು ಬಿಸಿ ಬಾಣಲಿಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಕಾಳು ಮೆಣಸಿನ್ಕಾಯಿ ಹಾಕ್ಕೊಂಡೆ. ನೋಡ್ಬೋದು 4 ದಿನ ಆದಮೇಲೆ ಈ ರೀತಿ ಉಪ್ಪು ಹಿಡಿದಿರುತ್ತೆ. ನಾವು ಹಾಗೆ ಬಿಡಬಾರ್ದು. 4 ದಿನ ತನಕ ಸ್ವಲ್ಪ ಶೇಕ್ ಮಾಡ್ತಾ ಇರಬೇಕು ಉಪ್ಪು ಹಾಕಿದ ಮೇಲೆ. ಹುರಿದು ರುಬ್ಬಿಟ್ಕೊಂಡಿರೋಂಥ ಪೌಡ್ರ್ ಹಾಕ್ಕೊಂಡು ನಾನು ಇದಕ್ಕೆ ಮಸ್ಟರ್ಡ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.